ಮಜಿಟಿಕ್ಕಿ ಹೆಂಡತಿಯ ಮನೆಗೆ ನುಗ್ಗಿದ್ದ ಆತನು ಆಕೆಯಿಂದ ಹಲವು ಬಾರಿ ಚೂರಿಯಿಂದ ಇರಿದು ಕೊಂದು ಹಾಕಿದ. ಟಾಯ್ಲೆಟ್ನೊಳಗಡೆ ಹೋಗಿ ಬಾಗಿಲು ಹಾಕಿಕೊಂಡ. ಹೈದರಾಬಾದ್ನಲ್ಲಿ ಭೀಕರ ಹಗಲು ಹತ್ಯೆ ನಡೆದಿದೆ. ಈತನ ಮೇಲೆ ಮನೆಯಲ್ಲಿ ಹಿಂಸೆ ಮೊಕದ್ದಮೆ ಹೂಡಿದ್ಲು. ಇದರಿಂದ ಆತನು ಕೆನಡಾಕ್ಕೆ ಹಿಂದಿರುಗಿ ಹೋಗಲು ಸಾಧ್ಯವಾಗಿರಲಿಲ್ಲ. ಅಲ್ಲಿ ಆತ ಒಂದು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಇದರಿಂದ ಮಾನಸಿಕ ಒತ್ತಡ ಮತ್ತು ಸಿಟ್ಟಿಗೆ ಬಿದ್ದ ಆತ ಈ ಕೊಲೆ ಮಾಡಿದ್ದಾನೆ. 21ರ ನನ್ನ ಹೆಂಡತಿಯಿಂದಾಗಿಯೇ ನನ್ನ ತಾಯಿ ಸತ್ತದು ಎಂದು ಕೂಡ 30ರ ಕೊಲೆ ಆರೋಪಿ ಆಪಾದಿಸಿದ್ದ. 2022ರಲ್ಲಿ ಅವರಿಗೆ ಮದುವೆಯಾಗಿತ್ತು. ಭಾರತದಲ್ಲಿ ಮದುವೆ ನಡೆದ ಬಳಿಕ ಗಂಡ ಕೆಲಸದಲ್ಲಿದ್ದ ಕೆನಡಾಕ್ಕೆ ಆಕೆಯೂ ಹೋಗಿದ್ಲು. ಆದರೆ ಸಂಸಾರ ಸರಿ ಹೊಂದಲಿಲ್ಲ. ಒಂದೇ ವರ್ಷದಲ್ಲಿ ಕೆಲವು ಕಾರಣಕ್ಕೆ ಭಾರತಕ್ಕೆ ವಾಪಸ್ ಬಂದ ಆಕೆ ಮಹಾರಾಷ್ಟ್ರದಲ್ಲಿ ಆತನ ವಿರುದ್ಧ ಮನೆಯಲ್ಲಿ ಹಿಂಸೆ ದೂರು ದಾಖಲಿಸಿದ್ಲು. 2024ರಲ್ಲಿ ದಂಪತಿ ವಿಚ್ಛೇದನ ಪಡೆದರು. 2025ರಲ್ಲಿ ಮಡದಿ ಬೇರೆ ಮದುವೆಯಾದಳು. ತಾಯಿ ಸತ್ತ ಕಾರಣಕ್ಕೆ 2025ರಲ್ಲಿ ಆತ ಕೆನಡಾದಿಂದ ಭಾರತಕ್ಕೆ ಹಿಂದೆ ಬಂದಿದ್ದ. ಆದರೆ ಮಾಜಿ ಮಡದಿ ಹಿಂದೆ ದಾಖಲಿಸಿದ್ದ ಮೊಕದ್ದಮೆಯ ಕಾರಣಕ್ಕೆ ಆತ ಹಿಂದಿರುಗಲು ಸಾಧ್ಯವಾಗಲಿಲ್ಲ. ಸಾಮಾಜಿಕ ಜಾಲತಾಣದ ಮೂಲಕ ಮಾಜಿ ಮಡದಿಯು ಹೈದರಾಬಾದ್ನ ಹೊಸ ಮನೆ ಕಂಡುಹಿಡಿದ. 2 ಚಾಕು, 1 ಡ್ರಿಲ್ಲಿಂಗ್ ಮಿಷನ್ ಹಿಡಿದು ಬಂದ ಆತ ಆಕೆಯನ್ನ ಮುಗಿಸಿಬಿಟ್ಟಿದ್ದಾನೆ. ಸದ್ದು ಕೇಳಿ ಮೇಲಿದ್ದ ಹೊಸ ಅತ್ತೆ ಕೆಳಗೆ ಬಂದುದರಿಂದ ಟಾಯ್ಲೆಟ್ಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದ. ಪೊಲೀಸರು ಬಂದ್ರು. ಕುಸಿದು ಕುಳಿತಿದ್ದ ಆತನನ್ನ ಪೊಲೀಸರು ಕರೆದೊಯ್ದ್ರು. ಸಿಸಿಟಿವಿ ದೃಶ್ಯಗಳು ಚಾಕಿದ್ದ ಚೀಲದೊಡನೆ ಆತ ಬಂದುದನ್ನ ಪೊಲೀಸರಿಗೆ ಕೊಟ್ಟಿವೆ.